ಇದು ಹುದುಗು ಬರಿಸದೇ ಇರೋವಂಥ ಇಡ್ಲಿ, ಅಂದರೆ ಫರ್ಮೆಂಟೇಷನ್ ಆಗದೇ ಇರೋವಂಥದ್ದು. ಫರ್ಮೆಂಟೇಷನ್ ಬೇಡ ಅನ್ನೋರಿಗೂ ಚೆನ್ನಾಗಿರುತ್ತೆ. ಇದು ಬೇರೆ ರೀತಿಯಲ್ಲಿ ತಿನ್ನೋಣ ಅನ್ನೋದಕ್ಕೂ ಇದು ಚೆನ್ನಾಗಿರುತ್ತೆ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ನಾನು 1 ಬಟ್ಲಷ್ಟು ತಿಂಡಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಅವಲಕ್ಕಿನ ಹಾಕಿ ತೊಳೆದು ಇಟ್ಕೊಳ್ತೀನಿ. 1-2 ಗಂಟೆ ನೆನೆಸ್ತೀನಿ. ಇವಾಗ ಇದೇ ಬಟ್ಲಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೆ. ಇದರಲ್ಲೇ ಮುಕ್ಕಾಲಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. 1-2-3 ಹಸಿಮೆಣಸಿನ್ಕಾಯಿ, ಶುಂಠಿ ಆಪ್ಷನಲ್ಲು, ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೋಬಹುದು. ಅದ್ರ ಜೊತೆಗೆ ನಾನು ಸ್ವಲ್ಪ ಬೇರೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೊತ್ತಂಬರಿನ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಅಥವಾ ಮೆಂತ್ಯ ಸಬ್ಸಿಗೆ ಅಂಥದ್ದೇನಾದರೂ ಇದ್ದರೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೋಬಹುದು. ಉಪ್ಪು ಹಾಕ್ಕೋಬಹುದು, ಉಪ್ಪು ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೋಬೋದು. ಈರುಳ್ಳಿ ಬದಲು ನಾನು ಇದನ್ನು ಸೀಮೆ ಬದನೆಕಾಯಿನ ಸ್ವಲ್ಪ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ನೆನೆಸಿರೋ ಅಕ್ಕಿ ಅವಲಕ್ಕಿ ಹಾಗೇ ಇದೆ. ಬರೀ ಇಷ್ಟನ್ನು ಮಾತ್ರ ನುಣ್ಣಗೆ ರುಬ್ಕೋಬೇಕು. ಈಗ ಮಸಾಲೆ ಎಲ್ಲ ರುಬ್ಬಿದ್ದಾಗಿದೆ. ಇದಕ್ಕೆ ನಾವು ನೆನೆಸಿರೋ ಅವಲಕ್ಕಿನ ಹಾಕ್ಕೊಳ್ಳೋಣ. ಇದು ಮಿನಿಮಮ್ 2 ಗಂಟೆ ನೆನಿಬೇಕು. ನಿಮಗೆ ಸಮಯ ಇಲ್ಲ ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ಕೂಡ ಮಾಡ್ಕೋಬಹುದು. ಈ ರೀತಿ ಈ ಹದದಲ್ಲಿ ರುಬ್ಕೊಂಡಿರಬೇಕು. ತರಿಯಾಗಿ ರುಬ್ಬಿರಬೇಕು. ಇಡ್ಲಿಗೆ ರುಬ್ತೀವಲ್ವ ಅದೇ ಥರ. ಇದು ಕಡಲೆಬೇಳೆ ನೆನೆಸಿರೋದನ್ನು ಸ್ವಲ್ಪ ಹಾಕ್ಕೋಬಹುದು. ತೆಂಗಿನಕಾಯಿ ಚೂರು ಹಾಕ್ಕೊಳ್ಳೋಕ್ಕೆ ಇಷ್ಟಪಡೋರು ಅದನ್ನು ಕೂಡ ಹಾಕ್ಕೋಬಹುದು. ಹಾಕ್ಕೊಂಡು ಮಾಮೂಲಿ ಇಡ್ಲಿ ಪ್ಲೇಟಲ್ಲಿ ಎಣ್ಣೆ ಹಚ್ಕೊಂಡು ಇಡ್ಲಿ ಇಡೋದು. ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿರಬೇಕಿದು. ಹುದುಗ್ ಬಂದಿರಲ್ವಲ್ಲ, ಅದಕ್ಕೆ ಅಲಂಕಾರಕ್ಕೆ ಮೇಲೆ ಈ ಥರ ಕ್ಯಾರೆಟ್ ತುರಿಯನ್ನು ಹಾಕ್ಕೋಬಹುದು. ಈಗ ಕುದೀತಾ ಇರೋ ನೀರಿನ ಪಾತ್ರೆಯಲ್ಲಿ ಇದನ್ನು ಇಡೋಣ. ಆವಿನಲ್ಲಿ ಒಂದು 10-15 ನಿಮಿಷ ಬೇಯಿಸೋಣ. ನೋಡಿ, ಈ ಥರ ಆಗಿದೆ ನಮ್ಮ ಇಡ್ಲಿಗಳು. ಈಗ ಕರೆಂಟ್ ಹೋಗಿದೆ, ಸ್ಪಷ್ಟವಾಗಿ ಕಾಣಿಸ್ತಿಲ್ವೇನೋ. ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ನಿಮಗಿಷ್ಟ ಬಂದಿದ್ದ ಚಟ್ನಿ ಹಾಕ್ಕೊಂಡು ತಿನ್ನಬಹುದು. ಇದರಲ್ಲಿ ಖಾರ ಎಲ್ಲ ಇರೋದ್ರಿಂದ ಚಟ್ನಿ ಬೇಕೇ ಬೇಕಂತೇನಿಲ್ಲ. ಪುಡಿ ಕೂಡ ಹಾಕ್ಕೊಂಡು ತಿನ್ನಬಹುದು. ಅದೇ ಹಿಟ್ಟನ್ನು ಸ್ವಲ್ಪ ಹುದುಗ್ ಬರೆಸಿ ಈ ಥರ ಸ್ವಲ್ಪ ದಪ್ಪಕ್ಕೆ ಕೊಯ್ದು ಈರುಳ್ಳಿ ಹಾಕಿ ಊತಪ್ಪ ಮಾಡ್ಬೋದು. ಅದಕ್ಕೆ ಖಾರ ಇದೆಲ್ಲ ಹಾಕೇ ಇರ್ತೀವಿ. ನಿಮಗೆ ಎಷ್ಟು ದಪ್ಪ, ಯಾವ ಹದದಲ್ಲಿ ಬೇಕೋ ಆ ಥರ ಮಾಡ್ಕೋಬೋದು. ಕೂಡಲೇ ಕೂಡ ನುಣ್ಣಗೆ ರುಬ್ಬಿದ್ರೆ ಕೂಡಲೇ ಕೂಡ ದೋಸೆ ಮಾಡ್ಕೋಬಹುದು ಅಂತಾರೆ. ಇದು ನೋಡಿ, ಹಸಿರು ಊತಪ್ಪ ತಯಾರು.